ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಬೆಳಗಿನ ವೆದರ್ ಹೇಗಿದೆ. ತುಂಬ ದಿನದ ನಂತರ ಈ ಥರ ಇಬ್ಬನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೋಡಿ, ಈಗ ಕಾಫಿ ಕುಡಿಯೋಣ ಅಂತ ಬಂದು ಕೂತ್ಕೊಂಡೆ. ಎಲ್ಲ ಕೆಲಸ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ. ಇವತ್ತು ವಾರ ಅಲ್ಲ, ತುಂಬ ಕೆಲಸ ಇರುತ್ತೆ. ವಾರದ ದಿನ ಅಂತೂ ಕೇಳೋದೇ ಬೇಡ, ಅಷ್ಟು ಕೆಲಸ ಇರುತ್ತೆ. ಟಾಯ್ಲೆಟ್ ರೂಮು, ಬಾತ್ರೂಮು, ಆಮೇಲೆ ಒಂದು ಡ್ರಮ್ಮು ನೀರು ಖಾಲಿ ಮಾಡಿಟ್ಟಿದ್ದೀನಿ. ಊರಿಗೆ ಹೋಗೋದಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟು ತುಂಬಿಸಿಟ್ಟು ಹೋಗೋಣ ಅಂತ ಖಾಲಿ ಮಾಡಿಟ್ಟಿದ್ದೆ. ಅದನ್ನು ತೊಳೆದು ನೀರು ತುಂಬಿಸಿ, ಬಾಲ್ಕನಿ ತೊಳೆದು, ಅಲ್ಲಿಂದ ಸ್ನಾನ ಮಾಡಿ, ಪೂಜೆ ಮಾಡಿ, ತಿಂಡಿ ಮಾಡಿಟ್ಟು ಬಂದೀನಿ. ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ. ನಮ್ಮ ಮಗ ಮಲಗಿದ್ದಾನೆ. ನನ್ನ ಮಗ ನಮ್ಮ ಮನೆಯವರು ಮಲಗಿದ್ದಾರೆ. ನಮ್ಮ ಮನೆಯವ್ರು ಬರ್ತಾ 3 ಗಂಟೆ ಆಗಿತ್ತು. ಹಾಗಾಗಿ ಹೇಳೋದು ಲೇಟಾಗಿ ಒಂದ್ಸತಿ ಎದ್ದು 11 ಗಂಟೆಗೆ ಎಬ್ಸು ಅಂತ ಹೋಗಿದ್ದಾರೆ. ಇನ್ನು ನನ್ನ ಮಗ ರಾತ್ರಿ ಕೆಮ್ತಾ ಇದ್ನಪ್ಪ. ಮೊನ್ನೆ ಒಂಚೂರು ಮಾರ್ಕೆಟಿಗೆ ಹೋಗಿ ಬಂದಮೇಲೆ ತಣ್ಣೀರು ಕೊಟ್ಟಿದ್ನ, ಅದು ಕುಡಿದಿದ್ದು ಕೆಮ್ಮು ಶುರುವಾಗಿದೆ. ಸೊ ಹಾಗಾಗಿ ಕೆಮ್ಮಿ ಎಷ್ಟೊತ್ತಿಗೆ ಹೇಳ್ತಾ ನೋಡ್ತೀನಿ. ನಾನು ಹೇಳೋ ಅವ್ನು ನಿಧಾನ ಕೇಳಲಿ ಅಂತ ಸುಮ್ಮನಾಗಿದ್ದು. ವಾರದ ದಿನ ಲೇಟ್ ಆದರೆ ಸ್ವಲ್ಪ ಒಳ್ಳೆಯದಲ್ಲ. ನನ್ನ ಕೆಲಸನಾರು ಆಗ್ತಾವಿಲ್ಲ ಅಂದರೆ ಏನೂ ಕೆಲಸ ಮಾಡೋಕ್ಕೆ ಬರಲ್ಲ. ಕಿರಿ ಮಾಡ್ತಾನೆ. ಫ್ರೆಂಡ್ಸ್, ಏನು ಗೊತ್ತಾ, ನೋಡಿ ಇಲ್ಲಿ ಬೆಳಗ್ಗೆ ಎದ್ದು ಸೊಂಟ ಮುರ್ಕೊಂಡು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ, ಮನೆ ಎಲ್ಲ ಕ್ಲೀನ್ ಮಾಡಿ ಹೋಗೀನಿ. ಈ ಪಾರಿವಾಳ ಬಂದ್ಕೊಂಡು ಏನು ಕತೆ ಮಾಡಿದಾವೆ ನೋಡಿ. ನಂಗೆ ಸಾಕಾಗಿ ಹೋಗುತ್ತೆ ಮಾಡಿದ್ದೆ ಕೆಲಸ ಮಾಡಿ. ಥೋ, ಏನು ಕಾಟ ಕೊಡ್ತಾವಪ್ಪ ಈ ಪಾರಿವಾಳ. ಸ್ವಲ್ಪ ನೋಡಿ, ಕ್ಲೀನ್ ಮಾಡಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಬಂದು ನೋಡ್ತೀನಿ ಅಂತ ನೋಡೋದು. ಒಂದು ರಾಶಿ ಕಕ್ಕ ಮಾಡಿಟ್ಟು ಹೋಗಿದ್ದಾವೆ. ದೇವರೇ, ಸಿಟ್ಟೆ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ತಿಂಡಿ ತಿನ್ನೋಣ. ನನ್ನ ಮಗ 10 ಗಂಟೆ ಆದರೆ ಹೇಳೋ ಥರ ಕಾಣಲಿಲ್ಲ. ಸೊ ಅದಕ್ಕೆ ತಿಂಡಿ ಹಾಕ್ಕೊಂಡಿದ್ದೀನಿ. ನೋಡಿ ಏನು ತಿಂಡಿ ನೋಡಿ, ಉಪ್ಪಿಟ್ಟು. ಫ್ರೆಂಡ್ಸ್, ಡ್ಯೂಟಿಗೆ ಹೋಗ್ಬೇಕಾಗಿದೆ. ಇವನು ಮೊಬೈಲ್ ಹಿಡ್ಕೊ ಹೇಳ್ತಿದ್ದಾನೆ. ಹಣ್ಣು ತಿನ್ನು ಮಗನೇ, ತಗ ಪಪ್ಪಾಯ ಹಣ್ಣು. ಅವ್ರು ಹಿಂದೆ ಹುಡುಗರಲ್ಲೆಲ್ಲ ಹುಡುಕ್ತಾ ಇದ್ದಾನೆ. ಮೊಬೈಲಿಗೆ ಯೂಟ್ಯೂಬ್ ಹಾಕ್ಬೇಕಂತ ಎಷ್ಟು ಜೋರಿದ್ದಾನೆ ನೋಡಿ. ನನ್ನ ಮೊಬೈಲಿಂದ ಅವ್ರ ಮೊಬೈಲಿಗೆ ಗುಮ್ಮ ಅಂತ ಫೋನ್ ಮಾಡಿದ್ರು, ಫೋನೇ ಮುಟ್ಟಲ್ಲ. ಫೋನ್ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾನೆ. ರೆಡ್ ಬಟನ್ ಎಷ್ಟು ಜೋರದ. ನನಗೋಸ್ಕರ ಒಂದು ಬೆಂಡೆಕಾಯಿ ಫ್ರೈ ಮಾಡ್ಕೊಟ್ಟಿದ್ದೀನಿ ನೋಡಿ. ಅದ್ಯಾಕೋ ಸರಿಯಾಗಿಲ್ಲ, ಆದರೆ ಟೇಸ್ಟ್ ಇದೆ. ನಾನು ಊಟ ಮಾಡ್ತಾಯಿದ್ದೀನಿ, ಹಸುವಾಗ್ತಿದೆ. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಏನು ಮಾಡ್ತಿದ್ದೀರಾ ಎಲ್ಲರೂ? ನಾನೀಗ ನೋಡಿ ಕಾಫಿ ಕುಡ್ಕೊಂಡು ನಾನು ನನ್ನ ಮಗ ಸ್ವಲ್ಪ ಮಾರ್ಕೆಟಿಗೆ ಹೋಗೋಣ ಅಂತ ಹೋಗ್ತೀನಿ. ಸ್ವಲ್ಪ ಐಟಮ್ ಎಲ್ಲ ತಗೋಕ್ಕಿದೆ. ನನ್ನ ಮಗುಗೆ ಏನೋ ಮಾಡ್ಕೊಡ್ಬೇಕು, ಗೋಬಿ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಮೈದಾ ಇಲ್ಲ, ಸ್ವಲ್ಪ ಮೈದಾ ಬೇಕು. ಅದಕ್ಕೆ ಕೊಟ್ಟಿದ್ದೀನಿ. ಕೆಳಗಡೆ ಆಟ ಆಡ್ತದಾನೆ, ನೋಡ್ತದಾನೆ. ಕೆಮ್ಮು ಸಿರಪ್ ತರೋದು ಒಳ್ಳೆಯದೇನು. ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಬ್ಯಾಗೇ ತಂದಿಲ್ಲ, ಮತ್ತೆ ಹೋಗಿದೆ. ಅವರೇ ಒಂದು ಬ್ಯಾಗ್ ಕೊಟ್ಟರು ನೋಡಿ. ಈಗ ಕಲ್ಲಂಗಡಿ ಹಣ್ಣು ಏನು ಬೇಕು ನಿಮಗೆ ಫ್ರೆಂಡ್ಸ್ ನೋಡಿ. ಇವಳನ್ನ ಮಾಡಿಸ್ಬೇಕಂತ ಬಂದ, ನಾನು ಇವನು ಕೂತ್ಕೊಂಡು. ಫ್ರೆಂಡ್ಸ್, ಮಾರ್ಕೆಟಿಂದ ಬಂದಾಯಿತು. ಯಪ್ಪ, ಕಾಲು ನೋವು ಅಂದರೆ ನೋವು. ನಂಗೊಂದು 2-3 ದಿನದಿಂದ ತುಂಬ ಕಾಲು ನೋವು. ಎಷ್ಟೊತ್ತಿಗೆ ಮಲಗ್ತೀನಿ ಅಂತ ಮಧ್ಯಾಹ್ನ ಬೇಳೆ ಸಾರು ಇತ್ತು, ಅನ್ನ ಒಂದು ಮಾಡಿದೆ. ಪಟ ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಈಗ ನೋಡಿ ಹಾಸಿ ಮಲಗಕ್ಕೆ ರೆಡಿಯಾಗಿದೆ. ನನ್ನ ಹತ್ರ ಏನೂ ಶಕ್ತಿನೇ ಇಲ್ಲ. ಮಲಗಿದ್ರೆ ಸಾಕಪ್ಪ ಅನ್ನಂಗಾಗಿದೆ. ಯಾಕೋ ಗೊತ್ತಿಲ್ಲ, ತುಂಬ ಕಾಲು ನೋವು. ಚಲೋ ಫ್ರೆಂಡ್ಸ್, ಬೆಳಗ್ಗೆ ಸಿಗ್ತೀನಿ. ಓಕೆನಾ? ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಎಲ್ಲರಿಗೂ ಹೇಳು ಬಾಯ್. ಹಾಂ, ಸರಿ. ಸಾಕು ಕೊಡಬೇಡ, ತುಂಬ ಕೊಟ್ಟರೆ ಖಾಲಿ ಆಗ್ತದೆ. ಇಟ್ಕ. ಚಲೋ ಫ್ರೆಂಡ್ಸ್, ಬಾಯ್. ಬೆಳಗ್ಗೆ ಸಿಗ್ತೀನಿ. ಬಾಯ್. ಟೇಕ್ ಕೇರ್. ಲವ್ ಯು ಆಲ್.